ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಭಯಪಡದೆ ಸುರಕ್ಷಿತನಾಗಿರುವನು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 31ರಿಂದ 33ನೇ ವಾಕ್ಯ. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಆಮೆನ್. ಸತ್ಯವೇದದಲ್ಲಿ ಭಯಪಡದೆ ಸುರಕ್ಷಿತನಾಗಿರುವನು ಎಂಬ ಪದವನ್ನು ಮೂಲ ಪಠ್ಯದಿಂದ ಆತ್ಮವಿಶ್ವಾಸದಲ್ಲಿ ನೆಲೆಗೊಳ್ಳು ಎಂದು ಅನುವಾದಿಸಲಾಗಿದೆ. ಸುರಕ್ಷಿತ ಮೂಲ ಪದವು ಇದರ ಅರ್ಥ ವಿಶ್ವಾಸ. ಯಾರು ನನ್ನನ್ನು ಮಾತನ್ನು ಕೇಳುತ್ತಾರೆ, ಇದು ಜ್ಞಾನದ ಬಗ್ಗೆ ಮಾತಾಡುತ್ತಿದೆ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಆದ್ದರಿಂದ ಕೇಳುವ ಉದ್ದೇಶಪೂರ್ವಕವಾಗಿ ಜ್ಞಾನವನ್ನು ಹುಡುಕುವ ಇದು ನಿಷ್ಕ್ರಿಯವಲ್ಲ, ಆದರೆ ಸಕ್ರಿಯವಾಗಿ ಜ್ಞಾನವನ್ನು ಹುಡುಕುವುದು, ದೇವರನ್ನು ಕೇಳುವುದು ಬೆಕ್ಕು ಸಿಂಹದೊಂದಿಗೆ ನಡೆದಾಡುವಂತಿದೆ. ಸುರಕ್ಷಿತನಾಗಿರುವನು ಎಂಬ ನುಡಿಕಟ್ಟು ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 1:33ರಲ್ಲಿ ಕಂಡುಬರುತ್ತದೆ. ಅದು ಹೇಳುವಂತೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಈ ವಾಕ್ಯದಲ್ಲಿ ಕೆಲವು ವ್ಯಾಖ್ಯಾನಗಳು ಸೇರಿವೆ. ವಾಕ್ಯದ ಅರ್ಥ: ಈ ವಾಕ್ಯದಲ್ಲಿ ವಾಸಿಸು ಎಂಬುದಕ್ಕೆ ಮೂಲ ಪದವು ಇಸ್ಕೋನ್ ಆಗಿದೆ. ಇದರ ಅರ್ಥ ನೆಲೆಗೊಳ್ಳು. ಸುರಕ್ಷಿತದ ಮೂಲ ಪದವು ವಿಟಾಜ್ ಆಗಿದೆ. ಇದರ ಅರ್ಥ ಆತ್ಮವಿಶ್ವಾಸ. ವಿಧೇಯತೆ ಮತ್ತು ವಿಶ್ವಾಸದ ನಡುವಿನ ಸಂಪರ್ಕ. ನಾವು ಏನು ಮಾಡುತ್ತೇವೆ ಮತ್ತು ನಮ್ಮ ಭಾವನೆಗಳ ನಡುವೆ ಸಂಬಂಧವಿದೆ ಎಂದು ಕೆಲವರು ಹೇಳುತ್ತಾರೆ. ನಾವು ದೇವರಿಗೆ ವಿಧೇಯರಾಗಿದ್ದರೆ ಆತನೊಂದಿಗಿನ ನಮ್ಮ ಸಂಬಂಧದಿಂದ ಮಾತ್ರ ಬರಬಹುದಾದ ಆತ್ಮವಿಶ್ವಾಸದಲ್ಲಿ ನಾವು ನೆಲೆಗೊಳ್ಳುತ್ತೇವೆ. ಜ್ಞಾನವನ್ನು ಹುಡುಕುವ ಪ್ರಾಮುಖ್ಯತೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 32ರಿಂದ 33ನೇ ವಾಕ್ಯ. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಜ್ಞಾನಿಯ ಭದ್ರತೆ. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಡಿ ಸಂಕಟಪಡುವನು. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಆತನ ಶಕ್ತಿಯಿಂದ ನಮ್ಮನ್ನು ರಕ್ಷಿಸಲಾಗಿದೆ. ಕೀರ್ತನೆಗಳು 91:14-16ನೇ ವಾಕ್ಯ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.